ಬೆಳಗಾವಿ ತಾಲೂಕಿನ ಬೆಕ್ಕಿನಕೇರಿ ಗ್ರಾಮದ ದೇವಸ್ಥಾನ ಜಾಗದಲ್ಲಿ ಮೇವು ಒಟ್ಟಿದ್ದಕ್ಕೆ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಸೋಮವಾರ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ತಾಲೂಕಿನ ಬೆಕ್ಕಿನಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಬೆಳಗಾವಿಯ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೆಕ್ಕಿನಕೇರಿ ಗ್ರಾಮ ಇದಾಗಿದ್ದು, ನಾಗನಾಥ್ ದೇವಸ್ಥಾನದ ಆವರಣದಲ್ಲಿ ಮೇವು ಒಟ್ಟಿಕೊಂಡಿದ್ದ ರೈತರು ಮೇವು ಅಲ್ಲಿಂದ ತೆಗೆಯಿರಿ, ಇಲ್ಲವಾದರೆ ಅದಕ್ಕೆ ಬೆಂಕಿ ಇಡ್ತೀವಿ ಎಂದು ಗ್ರಾಮದ ಕೆಲ ಪುಡಿ ರೌಡಿಗಳಿಂದ ಧಮಕಿ ಆರೋಪ ಮಾಡಿದ್ದಾರೆ. ಗ್ರಾಮದ ರೈತ ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಹರಿದ ಸ್ವೆಟರ್ ಹಾಕಿಕೊಂಡೇ ಪೊಲೀಸ್ ಕಮಿಷನರ್ಗೆ ಭೇಟಿಯಾಗಲು ಬಂದ ಮಹಿಳೆ ಕಾಕತಿ ಪೊಲೀಸರ ಮೊರೆ ಹೋದರೂ ಸಹ ಕ್ಯಾರೆ ಎನ್ನುತ್ತಿಲ್ಲ ಎಂದು ಆರೋಪಿಸಿದರು. ಶಿವಾಜಿ ಬೋಗಾನ್, ಶಿವಾಜಿ ಪಾಟೀಲ್, ಜಯವಂತ್ ಸಾವಂತ್, ನವನಾಥ್ ಗಾವಡೆ, ಸುನಿಲ್ ಗಾವಡೆ ಮೇಲೆ ಆರೋಪ ಮಾಡಿದ್ದಾರೆ. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ತುಂಬ ದುರ್ದೈದ ವಿಷಯ ಅಂತಂದರೆ, ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಾಡಕತ್ತಿದ್ದಾರೆ, ಇಲ್ಲಿ ರೈತರಿಗೆ ರಕ್ಷಣೆನೇ ಇಲ್ಲ ಆಗೈತೆ. ಏನಾಗೈತೆ ಅಂತಂದ್ರೆ, ಬೆಕ್ಕನಕೇರಿ ನಾಗನಾಥ ದೇವಸ್ಥಾನದ ಜಾಗವನ್ನು ಅಧಿಕೃತವಾಗಿರುವಂಥದ್ದು, ಎಲ್ಲ ರೀತಿಯಾದಂಥ ಕಾನೂನಾತ್ಮಕವಾಗಿರುವಂಥ ಅಧಿಕಾರ ಇರುವಂಥದ್ದು. ಈಗ ಯಾರೋ ರಾಜಕೀಯ ಪ್ರೇರಿತವಾಗಿ ಲಕ್ಷ್ಮೀ ದೇವಸ್ಥಾನ ಹೆಸರಿಗೆ ಅಷ್ಟೇ, ಅದ್ರ ಹಿಂದಿರುವಂಥರ ಗುಂಡ ನನ್ನ ಮಕ್ಕಳುಗಳು, ಆಯಿತಾ? ಅದಕ್ಕೆ ರಾಜಕಾರಣ ಸಾಥ್ ಕೊಡುವಂಥದ್ದು. ಮೊನ್ನೆ ಈಗಾಗಲೇ ನಾವು ಕಾಕತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗಲೇ ಇಲ್ಲ ಅವರಿಗೆ. ಯಾಕಂತ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ, ಇಲ್ಲಿ ಅದೇ ಆ ಲಕ್ಷ್ಮೀ ದೇವಸ್ಥಾನದ ಕಮಿಟಿಯ ಗುಂಡಾಗಳು ಮನೆ ಹೊಕ್ಕಿ ಹೆಣ್ಮಕ್ಳ ಮೇಲೆ ಕೈ ಮಾಡೋದು, 95 ವರ್ಷ ಆದಂಥ ವಯಸ್ಕರ ಮೇಲೆ ಕೈ ಮಾಡುವಂಥ ವ್ಯವಸ್ಥೆ ನೋಡಿದರೆ, ಈ ಸರ್ಕಾರದ ವ್ಯವಸ್ಥೆ ಒಳಗಡೆ ರಾಜಕಾರಣ ಕಾನೂನೆಲ್ಲ ಖರೀದಿ ಮಾಡಿದೆ ಅಂತ ಅನಿಸ್ತದೆ. ಯಾಕಂದರೆ ಕಾಕತಿ ಪೊಲೀಸ್ ಸ್ಟೇಷನ್ ಅವ್ರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಅದಕ್ಕೆ ರಾಜಕೀಯ ಪ್ರೇರಿತವಾಗಿ ನೀವು ಅವರನ್ನು ಹಿಡಿದಿಟ್ಕೊಳ್ಳುವಂಥದ್ದು. ಸೊ ಇದು ದುರ್ದೈವ, ಇಂಥ ಆಗಬಾರ್ದು. ಇದು ಆಯ್ತು ಅಂತಂದು ಸಂಬಂಧಪಟ್ಟಂಥ ಏನು ಇದ್ರ ಮೇಲೆ ಊರನ್ನು ಒಡೆಯುವಂಥ ರಾಜಕಾರಣ ಮಾಡೋರಿಗೆ ಶಾಸ್ತಿ ಮಾಡಬೇಕಾಗ್ತದೆ. ನಾವು ಕಾನೂನು ಪ್ರಕಾರವಾಗಿ ನಡ್ಕೊಂಡು ನಾವು ಶಾಸ್ತಿ ಮಾಡಬೇಕಾಗ್ತದೆ. ಇದು ದಯಮಾಡಿ ರಾಜಕಾರಣಿಗಳು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋ ಸಲುವಾಗಿ ನೀವು ಊರನ್ನು ಒಡೆಯುವಂಥದ್ದಾಗಲಿ ಕಾನೂನು ಗೌರವಿಸಿ, ಅದು ಬಿಟ್ಟು ನೀವು ನಿಮ್ಮ ಬೆಳೆ ಬೇಯಿಸ್ಕೊಂಡು ಊರನ್ನು ಒಡೆದು ನಿಮ್ಮ ಮುಂದಿನ ಓಟಿನ ರಾಜಕಾರಣಕ್ಕೆ ಏನು ಹೊಂಟಿರಲ್ಲ, ಅದು ತಪ್ಪಿದೆ. ಯಾವ್ದು ಬೆಳಗಾವಿ ಗ್ರಾಮೀಣದಲ್ಲಿ ಯಾರಿದ್ದಾರೆ ರೀ? ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರೆ. ಅವ್ರು ಅಲ್ಲಿದ್ರು, ಅವ್ರ ಚೇಲಗಳು ಅದನ್ನು ಗುಂಡಾಗಿರಿ ಮಾಡ್ತಾ ಇದ್ದಾರಲ್ಲ, ಅವ್ರ ಚೇಲಗಳು ಗುಂಡಾಗಿರಿ ಮಾಡ್ತಾ ಇದ್ದಾರಲ್ಲ. ಅತ್ವಾಡದಲ್ಲೂ ಅಷ್ಟೇ ಬಂತು, ಇಲ್ಲೂ ಅಷ್ಟೇ ಬಂತು, ಬೆಕ್ಕಿನಕೇರಿ ಇದು ಬಂತು. ಯಾಕಿದು ಹೀಗೆ? ತಪ್ಪಪ್ಪ. ಇದು ನಿಮ್ಮ ಚೇಲಗಳಿಗೆ ಬುದ್ಧಿ ಹೇಳಿ ನೀವು ಮೇಡಮ್ ಅವರು, ಆಯ್ತಾ? ಇದು ಆಗಬಾರ್ದು. ಮುಂದೆ ಆಯ್ತು ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ, ಅದು ದೇವಸ್ಥಾನದ ಜಮೀನು ಸರ್, ದೇವಸ್ಥಾನ ಸಾರ್ವಜನಿಕ ಜಮೀನು, ಅದನ್ನು ಇವ್ರು ಕಬ್ಜಾ ಮಾಡಕ್ಕೆ ಹೊಂಟಿದ್ದಾರೆ. ಆನಂತರ ಆ ದೇವಸ್ಥಾನ ಸಮಿತಿಯಲ್ಲಿ ಕೆಲವೊಬ್ಬರು ಗುಂಡಾ ಪ್ರವೃತ್ತಿ ಜನ ಅದನ್ನೇ ಮಾರಾಟ ಮಾಡುವಂಥದ್ದು. ಹಿಂದೆ ಬೆಕ್ಕನಕೇರಿಯಲ್ಲಿ 2 ವರ್ಷ ಹಿಂದೆ ಗಾಯರಾಣಿ ಜಮೀನನ್ನು ಇದೇ ಪ್ರವೃತ್ತಿ ಇದ್ದ ಜನನೇ ಗುಂಡಾ ಸಾವಂತ್ ಅಂತ ಅವನ ಮೇಲೆ ಕೈ ಹಾಕಿರುವಂಥದ್ದು. ಕೋರ್ಟ್ ಮ್ಯಾಟರ್ ಇದ್ದಾಗೆ ಅವ್ರು ಈ ರೀತಿ ಮಾಡ್ತಾ ಇರುವಂಥದ್ದು. ಅಂದರೆ ನೀವು ರಾಜಕಾರಣ ಕಾನೂನನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಬರಬೇಡ್ರಿ. ನಿಮಗೆ ತಪರಕ್ಕೆ ಬೀಳ್ತವೆ ಇನ್ನು ಮುಂದೆ. ಯಾಕೆ ಕಾಕತಿ ಪೊಲೀಸ್ ಸ್ಟೇಷನ್ ನಿರ್ಲಿಪ್ತ ಆಯಿತು? ಇದ್ರ ಹಿಂದೆ ರಾಜಕಾರಣ ಒತ್ತಡ ಇದೆ ಅನ್ನೋಂಥದ್ದು ಕಾಣ್ತದಲ್ವಾ? ಅದಕ್ಕಾಗಿ ಈ ರೀತಿ ಆಗಬಾರ್ದು. ರೈತರಿಗೆ ಮಾನ್ಯ ಸರ್ಕಾರ ರಕ್ಷಣೆ ಕೊಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಧನ್ಯವಾದ ಸರ್. ಸರ್, ನಾವು ಬೆಕ್ಕನಕೇರಿ ಊರಾಗ ನಮ್ಮ ಕಡೆ ಹೊಲ ಅದಾದ ಗಣಪತಿ ಗುಡಿ ಬೆಕ್ಕನಕೇರಿ ಊರಾಗ ನಾಗನಾಥ ದೇವಸ್ಥಾನ ಕಮಿಟಿ ದೇವಸ್ಥಾನದ ಒಂದು 3 ಎಕರೆ ಜಾಗ ಐತ್ರಿ. ಅದು ಭಾಳ ವರ್ಷದಿಂದ ಒಂದು 1.5 ವರ್ಷ ಮುಟ ನಮ್ಮ ಅದು ಬೆಕ್ಕನಕೇರಿ ದೇವಸ್ಥಾನ ಮತ್ತು ರೈತಗಳು ಎಲ್ಲ ಕೂಡಿ ರೈತಗಳದ್ದು ಕಡೆನೇ ಜಮೀನು ಐತಿ. ಅದು ನಮ್ಮ ಅಜ್ಜ ಬಂದ ಅಂದ್ರೆ ಆ ಟೈಮ್ ಅಂದ್ರೆ ಅವ್ನ ಕಡೆನೇ ಐತಿ. ಕರೆ ಹೆಸರು ನಾಗನಾಥ ದೇವಸ್ಥಾನದ ಪವರ್ ಅವ್ನ ಕಡೆ ಐತ್ರಿ. ಅದು ರೈತಗಳು ಎಲ್ಲ ಹೋಲ ಗಿರ ಎಲ್ಲ ಹಿಡ್ತಾರಂತ. ನಾವು ಕಮಿಟಿದವರು ಏನು ಅವ್ಗೆ ಇದು ಮಾಡಿಲ್ಲ. ಈಗ ನಮ್ಮ ಊರಾಗ 66 ವರ್ಷಲೇ ಲಕ್ಷ್ಮೀ ಗುಡಿ ಇದು ಲಕ್ಷ್ಮೀ ಯಾತ್ರೆ ಆಗಿತ್ತು ರೀ. ಲಕ್ಷ್ಮೀ ಯಾತ್ರೆ ಆಗಿದ್ದ ಮ್ಯಾಗ ಅವು ಹೇಳ್ತೀವಿ ಊರಾಗಿನ ಮಂದಿ, ಈಗ ಲಕ್ಷ್ಮೀ ಯಾತ್ರೆ ಕೊಟ್ರಾಗ ಜಾಗ ಅಡಚಣೆ ಆಗ್ತೈತಿ, ಅದು ಸ್ವಲ್ಪ ಜಾಗ ಖಾಲಿ ಮಾಡ್ಕೊಂಡು ನಮ್ಗೆ ಹೆಲ್ಪ್ ಮಾಡಿರಿ. ಅದು ಮತ್ತು ಯಾತ್ರೆ ಆಗಿದ್ದ ಮ್ಯಾಗ ನಿಮ್ಮ ಜಾಗ ನಿಮ್ಗೆ ಎಲ್ಲ ಕ್ಲಿಯರ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಆಯ್ತಪ್ಪ, ಊರಾಗ ಜಾತ್ರೆ ಆಗತ್ತಿತ್ತಂತ ಊರಾಗ ಮಂದಿ ಏನು ಮಾಡೈತಿ, ಎಲ್ಲ ರೈತಗಳು ಎಲ್ಲ ಜಾಗ ಖಾಲಿ ಮಾಡ್ಕೊಂಡು ಎಲ್ಲ ಜಾಗ ಕ್ಲಿಯರ್ ಮಾಡಿ ಕೊಟ್ಟಿದ್ದ ಮ್ಯಾಗ ಈಗ ಜಾಗ ಖಾಲಿ ದೇವಸ್ಥಾನ ಯಾತ್ರೆ ಆಗಿದ್ದ ಮ್ಯಾಗ ಅದು ಕಮಿಟಿ ಏನು ಮಾಡೈತಿ, ಯಾತ್ರೆ ಆಗಿದ್ದ ಮ್ಯಾಗ ಅವ್ರು ಕಂಪೌಂಡ್ ಕಟ್ಟಾಕ ಅವು ಜಾಗ ಎಲ್ಲ ಕಬ್ಜಾ ಮಾಡಕ್ಕೆ ಐತಿ. ದೇವಸ್ಥಾನ ನಾಗನಾಥ ದೇವಸ್ಥಾನದ ಜಾಗ ಮತ್ತು ಕಬ್ಜಾ ಮಾಡತ್ತಾರ ಲಕ್ಷ್ಮೀ ದೇವಸ್ಥಾನದವ್ರು. ಅವು ಹೆಲ್ಪ್ ಬರೀ ಜಾತ್ರಾ ಮಾಡಾಕ ಅಷ್ಟು ಕೊಟ್ಟಿದ್ರಿ.
ಅದು ಜಯವಂತ್ ನಾವು ಸಾವಂತ್ ಕಮಿಟಿ ಅಧ್ಯಕ್ಷ ಮತ್ತು ಉಳ್ಕೆ ಎಲ್ಲ ಕಮಿಟಿಗಳು ಅದಾವ್ರಲ್ಲ ಊರಾಗ ಎಲ್ಲ ಅದಾವ. ಅದು ನಾವು ಎಲ್ಲ ಕೂಡಿ ಅವ್ರ ರೈತರುಗಳು ಮತ್ತು ನಾಗನಾಥ ದೇವಸ್ಥಾನದ ಹೇಳಿತಿ. ಅದು ಏನು ಹೇಳ್ತಾರೆ, ನಿಮ್ದು ಏನು ಸಂಬಂಧ, ಊರಾಗ ನಿಮ್ದು ಐತೆ ಅಂತ ನಿಮ್ಮೇನು ಹೆಸರು, ಅದು ನಮ್ಮ ಐತಿ, ರೆಕಾರ್ಡ್ ಐತಿ ಹೆಸರು, ಉತ್ತರ ಮ್ಯಾಗ ಎಲ್ಲ ಹೆಸರು ಐತಿ. ಹೊಡೆದಿರಿ ಈಗ ಏನು ನಾವು ಅಲ್ಲಿ ಹಾಕಿಲ್ರಿ. ಈಗ ಯಾರು ಗುಂಡುಗಳು ಬಂದಿದಂತ ಊರಾಗ ಮಂದಿ ಇದ್ದಿತ್ತಂತ ನಾವೇನು ಸ್ವಂತ ನೋಡಿಲ್ಲ. ಖರೆ ನಾವು ಇಲ್ಲಿ ಬೇರೆ ಕಡೆ ಇರ್ತೇವೆ, ನಾವು ಇನ್ನು ನೋಡಿಲ್ಲ. ಅವು ಬಡ್ದಿತ್ತಂತ, ಅವು ಬಡ್ದಿತ್ತ, ಅವು ಎಲ್ಲ ಕೂಡಿ ಬಂದಿತ್ತೀಗ. ಖರೆ ಜಾಗ ಐತಿ ಅಲ್ಲ, ನಾಗನಾಥ ದೇವಸ್ಥಾನದ ಐತಿ. ಮಗ ಈಗೇನೈತಿ, ನಾವು ಕಾಕ್ತಿ ಪೊಲೀಸ್ ಸ್ಟೇಷನ್ಗೆ ಅವರು ಎಲ್ಲರೂ ಹೋಗಿದ್ರಿ, ಅಲ್ಲಿ ಏನು ರಿಕ್ವೆಸ್ಟ್ ಕೊಟ್ಟಿಲ್ಲ. ಅವು ಕರಿತೀವಿ, ಹೇಳ್ತೀವಿ, ನೀವೇನು ಅಲ್ಲಿ ಇದು ಮಾಡಬೇಡ್ರಿ, ಅವಂಗನ್ನು ಮಾಡಕ್ಕೆ, ಅವ್ನು ಕೆಲಸ ಮಾಡಕ್ಕೆ ಕೊಡಂಗಿಲ್ಲ ಅಂತ ನಮಗೂ ಹೇಳಿತ್ರಿ. ಆದ್ಮೇಲೆ ನಾವು ಹೋಗಿ ಬಂದ ಮ್ಯಾಗ ಮತ್ತೆ ಅಲ್ಲಿ ಕೆಲಸ ಚಾಲೂನ ಆಗತ್ತೈತಿ. ಘಟನೆ ಇವತ್ತನ ಬೆಳಿಗ್ಗೆ ಆಗಿತ್ತು ರೀ. ಈಗ ತಕರಾರು ಆಗುವಂಥ ಒಂದು 20 ಮೊದಲು ನಾವು ಕಾಕ್ತಿ ಪೊಲೀಸ್ ಸ್ಟೇಷನ್ಗೆ 22 ತಾರೀಕಿಗೆ ಹೋಗಿದ್ರಿ. ಅಲ್ಲಿ ತಕರಾರು ಕೊಟ್ಟಿವ್ರಿ. ಅಲ್ಲಿ ಸಾಹೇಬ್ರ PSI ಸಾಹೇಬ್ರ ಏನು ಹೇಳ್ತಿ, ಅವು ಕರ್ಕೊಂತೀವಿ. ಆ ಟೈಮ್ಗೆ ಏನು ಹೇಳ್ತೀರಿ, ಆ ಟೈಮ್ಗೆ ಏನು ಹೇಳ್ತೀರಿ, ನಾವೇನು ಸಂಬಂಧ ಇಲ್ಲ, ಊರಾಗ ಐತಿ ಅಂತ ಹೇಳಿದ್ರಿ. ಊರ ಮಂದಿ ಮಾಡತ್ತಾರಂತ. ಅವು ನಾಗನಾಥ ದೇವಸ್ಥಾನ ಕಮಿಟಿ PSI ಸಾಹೇಬ್ರಿಗೆ ಏನು ಹೇಳ್ತೀವಿ, ನಮ್ಗೇನು ಸಂಬಂಧ ಇಲ್ಲ ಅಂತಾರೆ. ಮತ್ತು ಅವು ಅಲ್ಲಿ ಹೇಳಿದ್ರಿ, ಮಗ ಇಲ್ಲಿ ಬಂದು ಹೇಳ್ತಾರು, ಊರಾಗ ಮತ್ತೆ ಚಾಲೂನ ಅದು ಕಮಿಟಿ ಕರ್ಕೊಂಡು ಬೇರೆ ಮಂದಿ ಕರ್ಕೊಂಡು ಅವ್ರ ಜಾಗ ಚಾಲೂ ಮಾಡೋದು. ನಮ್ಮ ಹೆಸರು ಗಂಗಾರಾಮ್ ಸಾವಂತ್. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon. Amarcon collection, खड़े बाजार, बेलगाम.